ಲಾಲ್ಬಾಗ್ ಫ್ಲವರ್ ಶೋ ಆಯಿತು. ಈಗ ಕಬ್ಬನ್ ಪಾರ್ಕ್ ಫ್ಲವರ್ ಶೋ ಸರದಿ. ನವೆಂಬರ್ 27ರಿಂದ ಡಿಸೆಂಬರ್ 7ರವರೆಗೆ 11 ದಿನಗಳ ಕಾಲ ಕಬ್ಬನ್ ಪಾರ್ಕ್ನಲ್ಲಿ ಹೂವಿನ ಹಬ್ಬ ನಡೀತಾ ಇದೆ. ಪ್ರತಿ ವರ್ಷ ನೀವು ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನಡೆಯೋದು ನೋಡಿರ್ತೀರಾ. ಆದ್ರೀಗ ಬರೋಬ್ಬರಿ 10 ವರ್ಷಗಳ ಬಳಿಕ ಕಬ್ಬನ್ ಪಾರ್ಕ್ನಲ್ಲೂ ಫ್ಲವರ್ ಶೋ ನಡೀತಾ ಇದೆ. ಡಿಸೆಂಬರ್ 15ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋ ನಡೆದಿತ್ತು. ಈಗ ಇಲ್ಲಿ ಮತ್ತೆ ಹೂವಿನ ಹಬ್ಬ ನಡೀತಾ ಇದೆ. ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಥೀಮ್ನಲ್ಲಿ ಈ ವರ್ಷ ಹೂವಿನ ಹಬ್ಬವನ್ನು ಆರ್ಗನೈಸ್ ಮಾಡಲಾಗಿದೆ. ಮಕ್ಕಳನ್ನು ಆಕರ್ಷಿಸುವ ಉದ್ದೇಶದಿಂದ ಆನೆ, ಹುಲಿ, ಡಾಲ್ಫಿನ್, ಮೀನಿನ ಕಲಾಕೃತಿಗಳನ್ನು ಪ್ರದರ್ಶಿಸಲಾಗಿದೆ. ಜೊತೆಗೆ ತರಕಾರಿಯಿಂದಲೂ ಕಲಾಕೃತಿಗಳನ್ನು ತಯಾರಿಸಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಪ್ರವಾಸಿಗರಿಗೆ ಫ್ಲವರ್ ಶೋ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದೆ. ಕಬ್ಬನ್ ಪಾರ್ಕ್ ಎಂಟ್ರಿ ಫ್ರೀ ಇದ್ರೂ ಫ್ಲವರ್ ಶೋ ವೀಕ್ಷಿಸಲು ವಯಸ್ಕರಿಗೆ 30 ರೂಪಾಯಿ ಹಾಗೂ ಮಕ್ಕಳಿಗೆ 10 ರೂಪಾಯಿಯಂತೆ ಟಿಕೆಟ್ ನಿಗದಿ ಮಾಡಲಾಗಿದೆ. ಗುಡ್ ನ್ಯೂಸ್ ಅಂದ್ರೆ ಶಾಲಾ ಯೂನಿಫಾರ್ಮ್ನಲ್ಲಿ ಬರುವ ಮಕ್ಕಳಿಗೆ ಫ್ರೀ. ಒಟ್ಟಾರೆ ಲಾಲ್ಬಾಗ್ ಫ್ಲವರ್ ಶೋ ಮಿಸ್ ಮಾಡಿಕೊಂಡಿದ್ದವರಿಗೆ ಕಬ್ಬನ್ ಪಾರ್ಕ್ ಫ್ಲವರ್ ಶೋ ನೋಡಿ ಕಣ್ತುಂಬಿಕೊಳ್ಳುವ ಸದಾವಕಾಶ ಇಲ್ಲಿದೆ.